ಫುಲ್ ರೇಟಾ? ಮಾರ್ಕೆಟ್ ಇಂದ ಬಂದಿದೆ ಅಲ್ಲ ಗೈಸ್, ಫುಲ್ ರೇಟ್ ಇಲ್ಲಿ. ಶತದ ಪರಿಶ್ರಮದ ನಂತರ ಸೀರೆ ಉಡ್ಸಿ ರೆಡಿ ಮಾಡಿಟ್ಟಿದ್ದೀವಿ. ನೋಡಿ ಇಲ್ಲಿ ನೋಡಿ, 855 ರೂಪಾಯಿ. ಹೆಂಗಿದೆ ರಿಯಾಕ್ಷನ್? ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತೇನು ಬ್ಯಾಕ್ ಡ್ರಾಪ್ ಹಿಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀರಾ? ಇವತ್ತು ಫುಲ್ ಕೆಲಸನೇ ಗೈಸ್. ಲಕ್ಷ್ಮಿ ಹಬ್ಬ ಅಲ್ಲ, ನಮ್ಮ ಮನೇಲಿ ಆ್ಯಕ್ಚುಲಿ ತುಂಬ ಜೋರು ಹಬ್ಬ ಮಾಡೋದು. ನೋಡ್ಬೋದು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮ ಅಮ್ಮನೂ ಪಾಪ ಕೆಲಸ ಮಾಡಿ ಮಾಡಿ ಕೂತ್ ಸೈಕ್ ಆಗ್ಬಿಟ್ಟವ್ರೆ. ಸೊ ನಾನು ಇವತ್ತು ನನಗೆ ಈ ಹಬ್ಬ ಅಂದರೆ ನನ್ನ ಪಂಚಪ್ರಾಣ, ನನಗೆ ತುಂಬ ಇಷ್ಟ. ಹಂಗಾಗಿ ನಂಗೆ ಎಷ್ಟೇ ಇದ್ರೂ ಬೇಕಾದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀಟಾಗಿ ಮಾಡ್ಬೇಕು ಪೂಜೆ. ರಾತ್ರಿ ನಿದ್ದೆ ಮಾಡಲ್ಲಮ್ಮ ನೀನು. ಸೊ ನಮ್ಮಮ್ಮ ನಂಗೆ ಡ್ಯೂಟಿ ಕೊಟ್ಟಿದ್ದಾರೆ ಬ್ಯಾಕ್ ಡ್ರಾಪ್ ಎಲ್ಲ ಸೆಟ್ ಮಾಡೋಕ್ಕೆ. ಅಂದರೆ ನಾನು ನನ್ನ ತಮ್ಮ ಸೇರಿಕೊಂಡು ಇಲ್ಲೆಲ್ಲ ಸೆಟ್ ಮಾಡ್ತೀವಿ. ಮಿಕ್ಕಿದ ಕೆಲಸ ನಮ್ಮಮ್ಮ ನೋಡ್ಕೊತಿದ್ದಾರೆ. ಸೊ ಫುಲ್ ಇವತ್ತು ಎಂಟೈರ್ ಡೇ ನಮ್ಮದು ಫುಲ್ ವರ್ಕಿಂಗ್ ಡೇ ಆಗಿರುತ್ತೆ, ನೋ ರೆಸ್ಟು. ನಾಳೆ ಪೂಜೆ ಆಗೋವರೆಗೂ ಫುಲ್ ಬ್ಯುಸಿ ಇರ್ತೀವಿ ಎಲ್ಲರೂ. ಸೊ ಇವಾಗ ಎಲ್ಲ ಸ್ಟಾರ್ಟ್ ಮಾಡೋಣ ಡೆಕೋರೇಷನ್ನ. ನೋಡಿ ಇವಾಗ ಇದನ್ನ ಹೆಂಗ್ ಮಾಡೋದು ಅಂತ ನೋಡ್ತಾ ಇದ್ದೀನಿ. ಆಕ್ಚುಲಿ ನಮ್ಮಮ್ಮ ಎಲ್ಲ ಕೆಲಸ ನಾನೇ ಮಾಡಿರೋದು. ನಮ್ಮಮ್ಮ ಸುಮ್ಮನೆ ನಮ್ಮಮ್ಮ ಕ್ರೆಡಿಟ್ ತಗೋತಾವ್ರೆ. ಏನಂತೀಯಮ್ಮ? ನಂಗೆ ಏನು ಕೆಲಸ ಇಲ್ಲಪ್ಪ, ಸುಮ್ಮನೆ ಹಿಂಗೆ ಡ್ಯಾನ್ಸ್ ಆಡ್ತಾ ಇದ್ದೀನಿ. ನೋಡಿದ್ರ ಬರೀ ಡ್ಯಾನ್ಸ್ ಮಾಡ್ತವ್ರೆ. ಸಾಯಿಬಾಬಾ ಚೆನ್ನಾಗಮ್ಮ, ಆರ ಇಕ್ಬೇಕಿತ್ತು. ಓಕೆ, ಲೈಟ್ ಹಾಕೋಣ ಎಲ್ಲ ಕಡೆ. ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೋಡಿ, ಈ ಸ್ಕ್ರೀನು ತುಂಬಾ ಲೈಟ್ ಆಗಿದೆ ಗೈಸ್. ಅಂದ್ರೆ ನನ್ನ ತಮ್ಮ ಹೇಳ್ತಿದ್ದ ದೇವರು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು, ಅದೇ ತುಂಬಾ ಬೆಳಕು ಬರುತ್ತೆ ಅಂತ. ಸೊ ಏನಾದರೂ ಒಂದು ಐಡಿಯಾ ಮಾಡೋಣ ಅಂತ ಇವಾಗ ಸ್ಕ್ರೀನ್ ತೆಗಿತಾ ಇದ್ದೀವಿ. ಫಸ್ಟು ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಸೊ ಏನು ನಮ್ಮ ಪ್ರಕಾರ ಹೌದಾ? ತಡಿ, ಅದನ್ನ ಏನ್ ಮಾಡ್ಬೋದು ಗೊತ್ತಾ? ಒಂದು ಐಡಿಯಾ ಮಾಡೋಣ. ಕಾಂಟ್ರಾಸ್ಟ್ ಕಾಣುತ್ತೆ ಅದಕ್ಕೆ. ಓಕೆ, ಆಮೇಲೆ ಇದು ಅದು ಆಮೇಲೆ ಹಾಕ್ಬೋದು. ಇದು ವೈಟ್ ಹಾಕೋದು ಬೇಡ. ಓಕೆ, ಫುಲ್ ಪ್ರಿಪರೇಷನ್ ಏನೇನೋ ಮಾಡೋಣ. ಓ ನಿಮ್ ಸೆಂಟ್ರಲ್, ನಾವು ಸೆಂಟ್ರಲ್ ಬೇಡ ಅಂತ ಇದೀವಿ. ನಾವು ಬ್ಯಾಕ್ ಇದಾಕಿ ಫ್ರಂಟ್ ಇದಾಕನ ಅಂತ ಇರೋದು. ತಡಿ, ನಾವೇನ್ ಹೇಳ್ತೀವಿ ಗೊತ್ತಾ? ಒಂದ್ ನಿಮಿಷ, ನಮ್ಮ ಐಡಿಯಾ ಏನ್ ಗೊತ್ತಾ? ಇಲ್ಲ ನಾವ್ ಇಲ್ಲಿ ಕಟ್ತೀವಿ, ಇಲ್ಲಿ ಮಾತ್ರ, ಇಷ್ಟು ಮಾತ್ರ ಮಮ್ಮಿ. ಯಾಕೆ ಗೊತ್ತಾ? ನೀಟಾಗಿ ಟೈ ಮಾಡ್ತೀನಿ, ಅದ್ರ ಮೇಲ್ಗಡೆ ಸ್ಕ್ರೀನ್ ಬಿಡೋಣ ಅಂತ. ಇದು ನೀಟಾಗಿ ಈ ತರ ಮಾಡೋಣ. ಇದಕ್ಕೆ ಒಳಗಡೆ ಲಾಡಿ ಹಾಕ್ಬಿಟ್ಟು, ಅದೇ ಲಾಡಿನೂ ಟೊಯ್ನ್ ತರ ಅಲ್ಲಿದೆಯಲ್ಲ, ಅದೇ ಕಟ್ಟೋಣ. ಸೊ ಇದನ್ನ ನೋಡಿ ಈ ತರ ಮಾಡ್ಬಿಟ್ಟು ಮಮ್ಮಿ, ಬೆಳಗ್ಗೆ ನಮ್ಮ ಅಮ್ಮದೊಂದು ಕ್ಲಿಪ್ ಹಾಕ್ತೀನಿ ನೋಡಿ. ಯಾವ ರೇಂಜ್ ಕಾಫಿ ಪ್ರಿಯ ಅಂದ್ರೆ ನಮ್ಮಮ್ಮ ಇಲ್ಲೆಲ್ಲ ಕಾಫಿ. ಸೊ ನಿನ್ ಟೈನ್ ಇಲ್ಲಿದೆ ನಮ್ಮ ಟೈನ್ ಟೊಯ್ನ್ ದಾರ ಹಿಂಗೆ ಪಿನ್ನ ಸೊ ಒಂದಿಷ್ಟು ಪಿನ್. ಇದಕ್ಕೆ ಲಾಸ್ಟ್ ಟೈಮ್ ಇದು ತುಂಬಾ ದೊಡ್ಡದು ಬಂದಿತ್ತು, ಅಂದ್ರೆ ಫುಲ್ ದೊಡ್ಡ ಸ್ಕ್ರೀನ್ ತರ. ಡೋರಾ ತುಂಬಾ ಬೆಳಕಲ್ಲ, ಹೆವಿ ಬೆಳಕು. ಸೊ ಇದು ತುಂಬಾ ದೊಡ್ಡದಾಗಿ ಬಂದಿತ್ತು. ಆಕ್ಚುಲಿ ನಾವೇನ್ ಮಾಡಿದ್ವಿ, ಕಟ್ ಮಾಡಿಸ್ಕೊಂಡು ವಿಂಡೋಗೆ ಎಷ್ಟು ಬೇಕೋ ಅಷ್ಟು ಈ ತರ ಮಾಡಿಸಿ ಇಲ್ಲಿ ಟೈಲರ್ ಹತ್ರ ಸ್ಟಿಚ್ ಮಾಡಿಸಿದೀವಿ. ಸೊ ಇದ್ರೊಳಗಡೆ ಹಾಕ್ಬಿಟ್ಟು ಹಿಂದೆ ಆ ಕಂಬಿ ಕಾಣಿಸ್ದಿಲ್ಲ ಅಲ್ಲಿ ಟೈ ಮಾಡೋಣ ಅಂತ. ಸೊ ಇದು ಹಿಂಗೆ ಹಾಕೊಂಬಿಡೋಣ ಫಸ್ಟು. ಏನೋ ಇವತ್ತು ಡಿಫ್ರೆಂಟಾಗಿ ಮಾಡ್ತಾ ಇದೀವಿ, ಚೆನ್ನಾಗಿ ಬರಲಿ ಗೈಸ್. ಅಕ್ಕ ಏನ್ ಮಾಡಿ ಗೊತ್ತಾ? ಟೊಯ್ಯೆಲ್ಲ ಕಟ್ಬಿಟ್ಟು ದಾರ ಅಲ್ಲಿ ಕಟ್ತೀನಿ. ಇಲ್ಲಿ ಕಟ್ಬಿಡಕ್ಕ, ನೋಡಿ ನೀಟಾಗಿ ಕಟ್ಟ. ನೋಡಿ ಈ ಎಂಡಿ ಕಟ್ಬಿಡು, ಆ ಎಂಡ್ ಒಂದು ಕಟ್ಬಿಡು, ಸಾಕು, ಸಾಯಂಗ್ ಬರುತ್ತೆ. ಅದಲ್ಲ ವೆಂಕಟರಮಣ ಸ್ವಾಮಿ ಹಾಕಿದ್ವಿ. ಇಲ್ಲ ಅದು ಹಂಗೆ ಹೆಂಗ್ ಕಾಣಿಸ್ತಿದೆ ಅಮ್ಮ? ನೋಡಿ ನಮ್ಮಮ್ಮಗೆ ಗಿಜಿ 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 ಕಾಣಿಸುತ್ತಂತೆ, ಅದಕ್ಕೆ ಸಲ ಪ್ಲೇನ್ ಹಾಕೋಣ. ಆಮೇಲೆ ಬೇಕಾದ್ರೆ ನೀನು ಸ್ಕ್ರೀನ್ ಹಾಕ್ಬಿಟ್ಟು ಒಂದ್ಸಲ ಟೈಟ್ ಮಾಡಿಬಿಟ್ರೆ ಪರ್ಫೆಕ್ಟ್ ಆಗಿರುತ್ತೆ. 2 ಪೀಸ್ ಕಟ್ ಮಾಡಿ. ಓಕೆ, ಸ್ಕ್ರೀನ್ ಎಲ್ಲ ಹಾಕಾದ್ಮೇಲೆ ಇನ್ನೊಂದ್ಸಲಿ ತೋರಿಸ್ತೀವಿ, ಅವಾಗ ನೋಡಿ. ಸ್ಕ್ರೀನ್ ಹಾಕೋದೇ ದೊಡ್ಡ ಕೆಲಸ. ಅದಾದ್ಮೇಲೆ ತೋರಿಸ್ತೀವಿ. ಲೈಟಿಂಗು, ಆಮೇಲೆ ಲೀಫ್ ಎಲ್ಲ ಇದೆ ಡೆಕೋರೇಷನ್ ಐಟಮ್ ಅಲ್ಲಿ. ಸೊ ಅದೆಲ್ಲ ಏನೇನು ಹಾಕೋದು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಇನ್ನು ಡೀಸೆಂಟ್ ಆಗಿ ಇರ್ತೀವಿ ಗೈಸ್ ಈ ಟೈಮ್.
ಸಿಂಪಲ್ ಡೀಸೆಂಟ್ ಆಗಿ ಲಕ್ಷ್ಮಿ ಅಮ್ಮ ಕ್ಯೂಟಾಗಿ ಕಾಣ್ಬೇಕು ಆ ಥರ ಮಾಡ್ತೀವಿ. ಓಕೆ, ಇದೆಲ್ಲ ಆಮೇಲೆ ತೋರಿಸ್ತೀವಿ. ಸುಮ್ಮನೆ ಬೋರ್ ಮಾಡೋದು ಯಾಕೆ ನಿಮಗೆ? ಸೊ ನೋಡ್ಬೋದು ಫೈನಲಿ ಲೈಟಿಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀವಿ. ಫುಲ್ ಅಂದರೆ ಫಾರೆಸ್ಟ್ ಥೀಮ್ ಥರ ಮಾಡೋಣ ಅಂತ ಈ ಟೈಮ್ ಮೈಂಡಲ್ಲಿತ್ತು. ಸೊ ಅದೇ ಥರ ಎಲ್ಲ ನೋಡಿ ಇಲ್ಲಿ ಹಿಂಗೆಲ್ಲ ಮಾಡಿ ಲೈಟಿಂಗ್ ಹಾಕಿದ್ದೀವಿ. ಸೊ ನೋಡಿ ಈ ಥರ ಫೈನಲ್ ಸೆಟಪ್ ಕಾಣುತ್ತೆ. ಇವಾಗ ಸೀರೆ ಎಲ್ಲ ಇಟ್ಕೊಂಡಿದ್ದೀವಿ, ಸೀರೆ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಟೈಮ್ ನೋಡ್ಬೋದು ನೀವು, ಆಲ್ಮೋಸ್ಟ್ ನೋಡಿ 4 ಗಂಟೆ ಆಗ್ತಾ ಬರ್ತಾಯಿದೆ. ಬರೀ ಸೆಟಪ್ ಹಿಂಗೆ ಬ್ಯಾಕ್ಗ್ರೌಂಡ್ ಮಾಡೋದಕ್ಕೆ ಅಷ್ಟೊತ್ತಾಯ್ತು ಗೈಸ್. ಆ್ಯಕ್ಚುಲಿ ಇದಿನ್ನೂ ಕತ್ಲಾದ್ರೆ ಚೆನ್ನಾಗಿ ಕಾಣುತ್ತೆ ಈ ಲೈಟ್ಸು. ಇವಾಗ ಹಿಂಗೆ ಕಾಣ್ತಾ ಇದೆ ನೋಡಿ ಈ ಥರ. ಶತದ ಪರಿಶ್ರಮದ ನಂತರ ಸೀರೆ ಉಡಿಸಿ ರೆಡಿ ಮಾಡಿಟ್ಟಿದ್ದೀವಿ. ನೋಡಿ ಇಲ್ಲಿ ನೋಡಿ ಫುಲ್ ಬೆವ್ತೋಗಿ ಕಾಫಿ ಕುಡಿದು ನೋಡಿ ಮನೆ ಇದು ನೋಡಿ ಗೈಸ್, ನೀವು ಹೆಂಗಾಗಿರುತ್ತೆ ಸೀರೆ ಉಡಿಸ್ಬೇಕಂತಂದ್ರೆ ಇಲ್ಲಿ ನೋಡಿ ಮನೆ ಆವಾಂತರಗಳು ನೋಡ್ಬೋದು ನೀವು ಇಲ್ಲಿ. ಹಬ್ಬ ನೋಡಿ ಫೈನಲಿ ತಾಯಿದು ಸೀರೆ ಎಲ್ಲ ಉಡ್ಸಿದ್ದೀವಿ. ಇನ್ನೇನಿದ್ರು ಚೆನ್ನಾಗಿ ಬರ್ತಿದೆ ಮಮ್ಮಿ. ಬ್ಯಾಕ್ಗ್ರೌಂಡ್ಗೆ ಎಲ್ಲ ಏನಿತ್ತು ನಮ್ಮದು ಈ ವರ್ಷ ಥೀಮ್ ಅಂದರೆ ಗ್ರೀನ್ ಥೀಮ್ ಮಾಡ್ತಾಯಿದ್ದೀವಿ. ಅಂದರೆ ಹಚ್ಚ ಹಸಿರು ಬೆಳೆಸಿ ಹಸಿರು ಉಳಿಸಿ ಥರ ಗ್ರೀನ್ ಥೀಮು ಎಲ್ಲ ನೋಡಿ ಫಾರೆಸ್ಟ್ ಥೀಮ್ ಥರ ನಮ್ಮದು ಸೀರೆ ಲಾಸ್ಟ್ ಫೈನಲಿ ನೋಡಿ ಈ ಥರ ಬಂದಿದೆ. ಇನ್ನೇನಿದ್ರು ಬೆಳಗ್ಗೆ ಕಳ್ಸೋಕ್ಕೆ ಎಲ್ಲ ಒಳಗಡೆ ನೀರು ಇರ್ತಲ್ಲ ಅದರೊಳಗಡೆ ಏನೇನು ಐಟಮ್ ಬೇಕೆಲ್ಲ ಹಾಕಿ ಮುಖವಾಡ ಹಾಕೋದಷ್ಟೇ ಕಳ್ಸ ಕೂರಿಸೋದು. ಸೊ ಬೆಳಗ್ಗೆ ನಾವು ಎಷ್ಟು ಗಂಟೆ ಪೂಜೆ ಮಮ್ಮಿ? 4 ಗಂಟೆ. ಸೊ 4 ಗಂಟೆ ಪೂಜೆ ಮಾಡ್ತಿದ್ದಾರೆ ನಮ್ಮಮ್ಮ ಈ ವರ್ಷ. ಅಂದರೆ ಇವತ್ತೇನೋ ಸ್ಪೆಷಲ್ ಇದೆ ಅಂತ ಈ ವರ್ಷ ಟೈಮಲ್ಲಿ. ಸೊ ಇದೆ ಇಷ್ಟು ಅಪ್ಡೇಟು ಗೈಸ್. ಹಾಂ, 7:30 8 ಗಂಟೆ ಒಳಗಡೆ ಮಾಡಬೇಕು. ಸೊ ನೆಕ್ಸ್ಟ್ ಹೆಂಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ಕಾಣಿಸುತ್ತೆ ಅಂತಲೂ ನಿಮ್ಗೆ ಹಾಕ್ತೀನಿ. ಸೊ ಇವಾಗ ಇಷ್ಟು ರೆಡಿ ಆಗಿದೆ. ಸೊ ಗೈಸ್ ಫೈನಲಿ ಎಲ್ಲ ಡೆಕೋರೇಷನ್ನು ಪೂಜೆ ಎಲ್ಲ ಮುಗೀತು. ಸೊ ತೋರಿಸ್ತೀನಿ ನೋಡಿ ಹೇಗೆ ಮಾಡಿದ್ದೀವಿ ಏನು ಅಂತ ಹೇಳ್ಬಿಟ್ಟು. ಫಸ್ಟು ನಿಮಗೆ ಬ್ಯಾಕ್ ಡ್ರಾಪು ಆಮೇಲೆ ಲಕ್ಷ್ಮಿ ಎಲ್ಲ ಹೇಗೆ ಕೂರಿಸಿ ತೋರಿಸ್ತೀನಿ. ಆಮೇಲೆ ಅಲಂಕಾರ ಹೇಗೆ ಮಾಡಿದ್ದೀವಿ, ಮನೆಯೆಲ್ಲ ಹೆಂಗೆ ಡೆಕೋರೇಷನ್ ಮಾಡಿದ್ದೀವಿ ಅಂತಂದು ತೋರಿಸ್ತೀನಿ ನೋಡಿ ಇವಾಗ. ಸೊ ನೋಡಿ ಬ್ಯಾಕ್ ಡ್ರಾಪ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಆಲ್ಸೋ ಫೈನಲ್ ಲುಕ್ ತೋರಿಸ್ತೀನಿ ನೋಡಿ ಲಕ್ಷ್ಮೀ ದೇವ್ರದ್ದು ಹೆಂಗೆ ಅಲಂಕಾರ ಮಾಡಿದ್ದೀವಿ. ಸೊ ನೋಡ್ಬೋದು ಇಲ್ಲಿ ಈ ಕಡೆ ದೊಡ್ಡ ಲಕ್ಷ್ಮೀ ದೇವ್ರು ನೋಡಿ ನಮ್ಮ ಏನೇನು ತಿಂಡಿ ಮಾಡಿದ್ದಾರೆ ಅಂತ ಇಲ್ಲೇ ತೋರಿಸ್ತೀನಿ. ಎಲ್ಲ ಇಟ್ಟಿದ್ದೀವಿ. ಸೊ ಕಂಪ್ಲೀಟ್ಲಿ ದೇವರು ಬ್ಯಾಕ್ ಸೈಡಿಂದ ಹೆಂಗೆ ಕಾಣುತ್ತೆ, ದೂರದಿಂದ ನೋಡಿ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಲುಕ್ ಇದೆ. ಸೊ ಇವಾಗ ದೇವ್ರ ಮನೆ ತೋರಿಸ್ತೀನಿ ನಿಮಗೆ. ಫುಲ್ ಅಲಂಕಾರ ಮಾಡಿದ್ದಾರೆ ನಮ್ಮಮ್ಮ. ನೋಡಿ ಆಲ್ಸೋ ರಂಗೋಲಿ ನೋಡ್ಬೋದು. ಇವತ್ತು ಫುಲ್ ಜೋರಾಗಿ ಬಿಟ್ಟಿದ್ದಾರೆ ನಮ್ಮಮ್ಮ. ಫುಲ್ ಕಲರ್ ರಂಗೋಲಿ ನೋಡಿ. ತುಳಸಿ ಗಿಡ ಇಲ್ಲಿ ನೋಡಿ, ತೋರಣ ಹೆಂಗೆ ಹಾಕಿದ್ದೀವಿ ನೋಡಿ. ಅಪ್ಡೇಟೆಡ್ ಅಜ್ಜಿ ಫುಲ್ ರೀಲ್ಸ್ ನೋಡ್ತಾ ಇರ್ತಾರೆ. ಆಡಮ್ಮ ಹಂಗೆ. ಸರಿಗಪ್ಪ ನೆಕ್ಸ್ಟ್ ಆಡಿಷನ್ ಯಾರಿಗಾರು ಈ ವಿಡಿಯೋ ಸಿಕ್ಕರೆ ನಮ್ಮ ಅಜ್ಜಿ ಕರ್ಕೊಳ್ಳಿ ದಯವಿಟ್ಟು. ಅಮ್ಮ ನಿಮ್ಮ ಮಗಳು ಮಾಡಿದ ಹಬ್ಬ ನೋಡಿ ಏನು ಅನಿಸ್ತು ನಿಮಗೆ? ತುಂಬ ಇಷ್ಟ ಆಯಿತು. ಲಕ್ಷ್ಮಿ ಕೂರಿಸಿರೋದು ನೋಡಿ ಕಳೆಕಾಯಿ ಎದ್ದು ಬರಂಗೈತೆ. ಸೊ ನಮ್ಮ ಅಜ್ಜಿ ಬಂದು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಸ್ಟೇಟಸ್ ಅಪ್ಡೇಟ್ ಮಾಡಿದ್ದಾರೆ ಆಲ್ರೆಡಿ. ಅಪ್ಡೇಟ್ ಮಾಡಿ ಇವಾಗ ರೀಲ್ಸ್ ಬ್ರೇಕ್. ಏನಮ್ಮ ಇದು ವೈಫೈ? ನಮ್ಮ ಅಜ್ಜಿ ಬಂದ ತಕ್ಷಣ ವೈಫೈ ಹಾಕೊಡು ಅಂತ ಕೇಳ್ಕೊಂಡು ನೋಡಿ ಇಲ್ಲಿ ಶಾರ್ಟ್ಸ್ ನೋಡ್ತಾ ಇರ್ತಾರೆ ನಮ್ಮ ಅಜ್ಜಿ. ಆಮೇಲೆ ಹಾಡು ಹೇಳ್ತಾ ಇರ್ತಾರೆ. ದೇವ್ರು ನೋಡ್ತಾ ಇರ್ತೀನಿ. ದೇವ್ರು ನೋಡ್ತಾ ಇದ್ರೆ ದೇವ್ರ ಸ್ಟೇಟಸ್ ಹಾಕ್ತಾ ಇರ್ತಾರೆ. ಒಂದು 5 ದೇವ್ರು ದಿನ ನಮ್ಮ ಅಜ್ಜಿದು ಒಂದಿಷ್ಟು ದೇವ್ರು ಹಾಕ್ಬೇಕಂತ ಇರುತ್ತೆ. ಅದೆಲ್ಲ ಹಾಕ್ಬಿಟ್ಟು ಅದನ್ನೇ ರಿಪೀಟಲ್ಲಿ ನೋಡ್ತಾ ಇರ್ತಾರೆ. ಸೊ ನಮ್ಮ ಅಜ್ಜಿಗೆ ನಮ್ಮಮ್ಮ ಬಳೆನು 1750 ರೂಪಾಯಿ, ಸೀರೆ ಎಲ್ಲ ತಗೊಂಬಂದವ್ರಂತೆ 1300. ನೋಡಿಲಿ ಸುಳ್ಳೆಲ್ಲ ಇಲ್ಲೇ ಇದೆ. ಹೆಂಗಿದೆ ಗೊತ್ತಾ? ಇದು ನಿನಗೆ ಬೇಡ ಅಂದ್ರೆ ನಾನೇ ಇಟ್ಕೊಂತೀನಿ. ಮೊನ್ನೆ ವಿಡಿಯೋದಲ್ಲಿ ತೋರಿಸ್ಬಿಟ್ಟಿಕೆ ಬೇಡ ಅದಕ್ಕೆ ಮೊನ್ನೆ ಎಷ್ಟು ಕೋಪ ಬಂತು. ಚೆನ್ನಾಗಿ ಏನಮ್ಮ ಇಷ್ಟ ಆಯ್ತಾ ಸೀರೆ? ತುಂಬಾ ಇಷ್ಟ ಕಣೆ. ನಮ್ಮ ಅಜ್ಜಿ ಮೇಲೆ ಹಾಕ್ ಮಮ್ಮಿ, ನೋಡೋಣ ಹೆಂಗ್ ಕಾಣುತ್ತೆ. ಹಂಗೆ ಇಡು ನೋಡ ಹಂಗೆ.
ಓ ಫುಲ್ ಮಿಂಚಿಂಗ್ ಸಖತ್ತಾಗಿದೆ ಅಮ್ಮ. ಹಿಂಗೆ ಬ್ಲೌಸ್ ಗ್ರೀನು ಅದು ಬೇಡ ಅಂದ್ರೆ ಇದು ತಗೋ ಬೇಕಾದ್ರೆ. ಅಮ್ಮ ಅಷ್ಟು ದೊಡ್ಡ ಬಾಡಿ ಇಲ್ಲ ಇದು ಸ್ಮೂತ್ ಇದನ್ನು ಇಲ್ಲಿ ನೋಡು ಮಡ್ಚಿದ್ರೆ ಇಷ್ಟೇ ಬರುತ್ತೆ. ಸೊ ನಮ್ಮ ಮಮ್ಮಿ 2 ಆಪ್ಷನ್ ಕೊಡ್ತಾವ್ರ ನಮ್ಮ ಅಜ್ಜಿಗೆ, ಈ ಸೀರೆ ಎರಡರಲ್ಲಿ ಯಾವ್ದಾರು ಒಂದು ತಗೊಳ್ಳಿ ಅಂತ. ನಮ್ಮ ಅಜ್ಜಿ ಯಾವ್ದು ತಗೊಂತಾರೆ ನೋಡೋಣ. ನಮ್ಮ ಅಜ್ಜಿ ಪಿಂಕ್ ತಗೊಂತಾರ ಬ್ಲೂ ತಗೊಂತಾರ, ಪಿಂಕ್ ತಗೊಂತಾರ ಬ್ಲೂ ತಗೊಂತಾರ. ನೋಡಿ ಏನೋ ಟ್ರೈ ಮಾಡ್ತಾರಂತೆ ನಮ್ಮ ಅಜ್ಜಿ. ಚೆಕ್ ಮಾಡೋಣ ತಡೀರಿ. ಯಾ ಚೆನ್ನಾಗಿ ಕಾಣುತ್ತೆ ನೋಡ್ತೀನಿ. ಸೊ ನೋಡಿ ನಮ್ಮ ಅಜ್ಜಿ ಚೆಕ್ ಮಾಡ್ತವ್ರಿ ಮಿರರಲ್ಲಿ ಯಾ ಚೆನ್ನಾಗಿ ಕಾಣುತ್ತೆ. ಹಾಂ ಏನಮ್ಮ ಬೇಡವಾ ಅದು ಬ್ಲೂ? ಸೊ ಬ್ಲೂ ಬೇಡವಂತೆ ಇವಾಗ. ಗ್ರೀನ್ ಹಾಕೊಳ್ಳಮ್ಮ ನೋಡೋಣ. ನಿಂಗೆ ಇಷ್ಟ ಯಾವ್ದಾಗುತ್ತೆ ಮನ್ಸೇ ತಗೊಳಮ್ಮ. ಚೆನ್ನಾಗಿತ್ತು ಸ್ಮೂತ್ ಆಗಿ. ಹಾಂ ಅದು ಒಂಥರ ಸಿಲ್ಕ್ ಥರ ಅಮ್ಮ ನೋಡಿ. ಓ ಫುಲ್ ಮಿಂಚಿಂಗ್. ಫೈನಲಿ ಅದೇ ಹೇಳ್ಕೊಮ್ಮಿ ಪಿಂಕು. ಸೊ ಯಾ ಗೈಸ್ ಇವಾಗ ಎಲ್ಲ ಒಂದು ತಾಂಬೂಲದ ಬ್ಯಾಗ್ ರೆಡಿ ಮಾಡೋಣ ಅಂತ. ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ. ಎಲೆ ಅಡಿಕೆ, ಒಂದು ಕಾಯಿ ಹಾಕ್ತೀನಿ, ಕಾಯಿ ಆಮೇಲೆ ಬಳೆ ಮತ್ತು ಬ್ಲೌಸ್ ಪೀಸ್ ಎಲ್ಲ ಒಂದು ಬ್ಯಾಗ್ ಮಾಡಿ ನೋಡಿ ಈ ಥರ ಒಂದು ಬ್ಯಾಗ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಅರ್ಶಿನ ಕುಂಕುಮಕ್ಕೆ ಬರೋರಿಗೆ ಎಲ್ಲ ನೋಡಿ ಈ ಥರ ಎಲೆ ಅಡಿಕೆ ಎಲ್ಲ ಮಾಡಿ ಇಟ್ಟಿದ್ದೀನಿ. ಸೊ ಈ ಥರ ಎಲ್ಲ ಒಂದಿಷ್ಟು ಬ್ಯಾಗ್ ರೆಡಿ ಮಾಡ್ಕೊಳ್ಳೋಣ. ಸೊ ಯಾ ಗೈಸ್ ನೋಡಿ ಇದೆ ನಾನು ವರಮಹಾಲಕ್ಷ್ಮಿಗೆ ಸೀರೆ ಹೊಲಿಸಿರೋದು ಪರ್ಪಲ್ ಆ್ಯಂಡ್ ಆರೆಂಜ್ ಕಾಂಬಿನೇಷನಲ್ಲಿ. ಆ್ಯಕ್ಚುಲಿ ನನ್ನ ಫೇವ್ರೇಟ್ ಕಲರು ಆರೆಂಜು. ಸೊ ಅದು ಇದೆ ನಂದು ಕಂಪ್ಲೀಟ್ ಲುಕ್ಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನೋಡಿ ಹೆಂಗೆ ಕಾಣ್ತಿದೆ ಅಂತ ಹೇಳಿ, ಫುಲ್ ರೌಂಡ್ ತೋರಿಸ್ತೀನಿ. ಸೀರೆ ಎಲ್ಲ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಎಲ್ಲರೂ ತಿಳಿಸಿ. ಸೊ ಇವಾಗ ಎಲ್ಲರೂ ಅರ್ಶಿನ ಕುಂಕುಮ ತೊಗೊಳಕ್ಕೆ ಬರ್ತಿದ್ದಾರೆ. ಆಲ್ಸೋ ನನ್ನ ಸ್ಪೆಷಾಲಿಟಿ ನೋಡ್ಬೋದು ಒಂದು ಲುಕ್ಕಲ್ಲಿ ನಮ್ಮ ಮೂಗಟ್ಟು ಮರಾಠಿ ಮೂಗ್ಬಟ್ಟಿದ್ದು. ಸೊ ಇದನ್ನು ಡಿಫ್ರೆಂಟ್ ಆಗಿರಲಿ ಲುಕ್ಕು ಅಂತ ಇದನ್ನು ಹಾಕೊಂಡಿದ್ದೀನಿ. ಸೊ ಹಿಂಗೆ ರೆಡಿ ಆಗಿದ್ದೀನಿ ಗೈಸ್, ಕಂಪ್ಲೀಟಾಗಿ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಸೊ ಈ ಥರ ಸೀರೆ ಲುಕ್ಕೆಲ್ಲ ಇದೆ. ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರೂ. ಸೊ ಇವಾಗ ನಮ್ಮ ಅಪಾರ್ಟ್ಮೆಂಟಲ್ಲಿ ನನ್ನ ಫ್ರೆಂಡ್ಸ್ ಮಮ್ಮಿ ಫ್ರೆಂಡ್ಸ್ ಎಲ್ಲ ಯಾರಿದ್ದಾರೆ ಎಲ್ಲರಿಗೂ ಇನ್ವೈಟ್ ಮಾಡಿ ಬಂದೆ ಅರ್ಶಿನ ಕುಂಕುಮಕ್ಕೆ. ಸೊ ಅದನ್ನು ಕೂಡ ಕ್ಲಿಪ್ ಹಾಕಿರ್ತೀನಿ ಯಾರ್ಯಾರು ಬರ್ತಾರೆ ಏನು ಅಂತ ಹೇಳ್ಬಿಟ್ಟು. ಅವರೆಲ್ಲ ನಮ್ಮ ಮಮ್ಮಿ ಫ್ರೆಂಡ್ಸೇ. ಸೊ ಈ ಅಪಾರ್ಟ್ಮೆಂಟಲ್ಲಿರೋದು. ಸೊ ಅದನ್ನು ಕೂಡ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ ಗೈಸ್ ನಿಮಗೆ. ಸೊ ಅವಾಗೇ ನಿಮಗೆ ತೋರಿಸ್ದೆ ಎಲ್ಲ ನೋಡಿ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಅವ್ರಿಗೂ ಕ್ಯಾರಿ ಆಗೋಕ್ಕೂ ಈಸಿ ಆಗುತ್ತೆ, ಕ್ಯಾರಿ ತೊಗೊಳಕ್ಕೂ. ಸೊ ಕಾಯಿ, ಬಳೆ, ಬ್ಲೌಸ್ ಪೀಸು, ಎಲೆ ಅಡಿಕೆ ಎಲ್ಲ ಹಾಕಿದ್ರೆ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಬರೋರಿಗೆಲ್ಲ ಇವಾಗ ಅರ್ಶಿನ ಕುಂಕುಮ ಕೊಡೋಣ. ಮಗ ಎಲ್ಲ ನೀವೇ ಚೇಂಜ್ ಆಗ್ಬಿಟ್ಟಿದ್ದಾರೆ, ಸ್ವರ್ಗಿದ್ದಾರೆ. ಏನೇ ಜಿಮ್ಮಿಗೆ ಹೋಗ್ತೀಯಾ? ಹೌದಾ? ಚೇಂಜ್ ಆಗಿ ತುಂಬಾ ದಪ್ಪ ಆಗಿದ್ಲು. ಇಲ್ಲ ಚೇಂಜ್ ಅನಿಸ್ತಾ ಈಗ. ಅದಕ್ಕೆ ಸ್ವಲ್ಪ ಜಿಮ್ಮಿಗೆಲ್ಲ ಹೋಗೋಣ ಅಂತ ಹೇಳಿ ಮಾಡಿ ಡಯಟ್ ಮಾಡಿದೆ. ಡೆಕೋರೇಷನ್ ಚೆನ್ನಾಗಿದೆ. ಒಂದೊಂದು ಒಬ್ಬಟ್ಟು ಹಾಕೊಟ್ಟಿರ್ತೀನಿ. ಎಲ್ಲರ ಮನೆಯಲ್ಲೂ ಒಬ್ಬಟ್ಟಕ್ಕೆ ತೆಗೆದು ನಾನು ಇವ್ರಿಗೆ ಇದೇ ಫಸ್ಟ್ ನೋಡಿದ್ದೀನಿ ಒಂದು 2 ಸಲ. ಕಳಿಸಿ ಅವನಿಗೂ ಕೆಳಗಡೆ ಹೋಗಿದ್ದಾನೆ. ಸ್ವಲ್ಪ ನಾವೇ ಜೋರು ಮಾಡ್ತಿರ್ತೀವಿ. ಅಲ್ಲಿ ಹೋಗ್ಬೇಡ, ಗಲಾಟೆ ಮಾಡಬೇಡ, ಅವ್ರ ಮನೆಗೆ ಹೋಗ್ಬೇಡ ಅಂತ ಹೇಳ್ತಾ ಇರ್ತೀವಿ. ಅದಕ್ಕೆ ಬರಲ್ಲ. ಒಂದು ಒಬ್ಬಟ್ಟು ಹಾಕ್ಬಿಡ್ತೀವಿ. ಎಲ್ಲರೂ ಒಬ್ಬಟ್ಟು ಮಾಡಿರ್ತಾರೆ. ಇವಾಗ ಬರೀ ಸ್ವೀಟೇ, ಒಬ್ಬಟ್ಟು, ಕರ್ಜಿಕಾಯಿ, ರವೆ ಉಂಡೆ ನೋಡಿರೋದು ಇದೇನಮ್ಮ. ಆರಾಮಾಗಿ ಇಟ್ಕೊಂಡು ಹೋಗ್ತಾರೆ. ಅವಳೇ ಕೊಡೋದು. ನಾನು ಆರಾಮು. ನಾನು ಇವಾಗ ಕುತ್ಕೊಂಡು ಲಕ್ಷ್ಮೀ ಸಹಸ್ರನಾಮ, ಐಗಿರಿ ನಂದಿನಿ ಅದೆಲ್ಲ ಓದ್ದೆ. ನಾನು ಓದಿ ನನಗೆ ಗಂಟ್ಲು ಇದಾಗ್ಬಿಟ್ಟು ಅದಕ್ಕೆ ಗಂಟ್ಲೆಲ್ಲ ಅಯ್ಯೋ ಎಷ್ಟೊಂದು ಫುಲ್ ಕಂಟ್ರೋಲ್.
ಶಾಪಿಂಗ್ ಮಾಡಿದೀನಿ ಅದ್ರ ಇಲ್ಲ ಏನ್ ಗೊತ್ತಾ ನಮ್ ಫೇಸ್ ಬೆಳಿಬೇಕಂತೆ ತಡಿ ತಡಿ ಕಾಮಿಡಿ ಎಷ್ಟು ಯಾರು ಸೀರೆ ಇಲ್ಲ ಫಸ್ಟ್ ಏನಿಲ್ಲ ಎಷ್ಟು ಮಾಡ್ಕೋಬೇಕು ತಡಿ 2.5 ಫಿಕ್ಸ್ ಅಕ್ಕ ನೀವು ಮೂರಿಂದ 4 ಯಾರು ಕರೆಕ್ಟ್ ಅಲ್ಲ ಎಷ್ಟೇ ಅಂತ ಹೇಳ ಇನ್ನೂ ಅಲ್ಲೇ ಇದ್ದೀರಾ 2:15 ಖಂಡಿತವಾಗಿಲ್ಲ ಇನ್ನು ಅದು ಅಲ್ಲ 1:15 ಬರ್ಬೇಕು ನಾವು 1:15 2 ಬರ್ಬೇಕು 855 ರೂಪಾಯಿ ಹೆಂಗಿದೆ ರಿಯಾಕ್ಷನ್ ಬನ್ನಿ ನಮ್ ಜೊತೆ ಶಾಪಿಂಗ್ಗೆ ಹಾ ನೆಕ್ಸ್ಟ್ ಚಿಕ್ಕಪೇಟೆಗೆ ಹೋಗೋಣ ಎಲ್ಲರೂ ಶಾಪಿಂಗ್ ಇನ್ನು ನಾನು ಸರಿಯ ಬೇರೆ ಬೇರೆ ತರ ತಗೊಂಡ್ರಿ ಅದಕ್ಕೆ ಲಕ್ಷ್ಮೀ ದೇವಿಗೆ ಆರತಿಯ ಹೆತ್ತಿರಿ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ತಂದಿರಿ. ಏನು ಅಷ್ಟೇನಾ ಬರೋದು? ಇದು ಎಲ್ಲಿ ಚಂದನ ಹಂಗೆ ಅಲ್ಲಿಂದ ಅಲ್ಲಿ ದೀಪ ಅಲ್ಲಿ ಹೊರಗಡೆ ಹೋಗಿದ್ದು ತುಳಸಿ ಗಿಡ ಆಗ್ತಾ ಇತ್ತು ದೀಪ ದೇಸಿ ಜುಗಾಡ್ ಹೇಳ್ಕೊಡ್ತೀನಿ ನೋಡಿ. ಕಾಮನ್ ಸೆನ್ಸ್ ಇಲ್ಲ. ದೇಸಿ ಜುಗಾಡ್ ಕೆಳಗಡೆ ತನಕ ಸರ್ ಹಿಂಗೆ ಸ್ವೀಟ್ ಉದ್ದಕ್ಕೂ ಇದೆ ಯಾರು ಹೋಗ್ತಾರೆ ಕೆಳಗಡೆ ತನಕ ಉದಾರ ಲಕ್ಕಿ ಮಾಡಿರ್ಬೇಕು ನಾವು.